ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಯಶಸ್ವಿಯಾದ ಹಿನ್ನೆಲೆ ಬಿಜೆಪಿ ಮಧುಗಿರಿ ಮಂಡಲ ವತಿಯಿಂದ ಇಂದು ಏಕಶಿಲಾ ನಗರಿ ಮಧುಗಿರಿಯ ಪಾವಗಡ ಗೇಟ್ನಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ತಿರಂಗ ಯಾತ್ರೆ ನಡೆಸಿ ದೇಶದ ಯೋಧರಿಗೆ ನೈತಿಕ ಸ್ಥೈರ್ಯ ತುಂಬುವ ಮೂಲಕ ಬೆಂಬಲವನ್ನ ಸೂಚಿಸಲಾಯಿತು. ಈ ಸಂದರ್ಭದಲ್ಲಿ ಬಿಜೆಪಿ ಮಧುಗಿರಿ ಮಂಡಲ ಅಧ್ಯಕ್ಷರಾದ ಹನುಮಂತ ರೆಡ್ಡಿ, ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಮೇಶ್ ಎಸ್ಆರ್, ರೈತ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೋಹನ್ ರಾಜ್, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾಮಣಿ, ಮಹಿಳಾ ಮೋರ್ಚಾ ಮಂಡಲದ ಅಧ್ಯಕ್ಷರಾದ ರತ್ನ ವೆಂಕಟಪ್ಪರವರು, ಹಿರಿಯ ಮುಖಂಡರುಗಳಾದ ನಾಗರಾಜಪ್ಪ, ತಿಮ್ಮಣ್ಣ, ಜಿಲ್ಲಾ ಪ್ರಕೋಷ್ಠಗಳ ಸಂಯೋಜಕರಾದ ರೆಡ್ಡಿಹಳ್ಳಿ ರಾಜಣ್ಣ, ಮಾಜಿ ಬಿಜೆಪಿ ಮಂಡಲ ಅಧ್ಯಕ್ಷರಾದ ಪಾಂಡುರಂಗ ರೆಡ್ಡಿ, ಪದಾಧಿಕಾರಿಗಳಾದ ಶೈಲಜಾ ಶ್ರೀನಿವಾಸ್, ತಿಪ್ಪೇಶ್, ಕೃಷ್ಣಮೂರ್ತಿ, ಸದಾಶಿವಯ್ಯ, ಶ್ರೀರಾಮಪ್ಪ, ರಾಮಾಂಜಿನಪ್ಪ ಹಾಗೂ ವಿವಿಧ ಸಂಘಟನೆಯ ಪ್ರಮುಖರು ಹಾಗೂ ಸಾರ್ವಜನಿಕರು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದು ಕರುನಾಡ ನ್ಯೂಸ್, ನಿಮಗಾಗಿ ನಿಮ್ಮ ಸೇವೆಗಾಗಿ. ಭಾರತ ಮಾತೆ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಬಾಬಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ, ವಂದೇ ಮಾತರಂ. ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ಜಮ್ಮು ಮತ್ತು ಕಾಶ್ಮೀರ, ಭಾರತ ಮಾತೆ ಸಿಂಧೂರ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ರ್ಯಾಲಿಯ ಉದ್ದೇಶ ಕಳೆದ ಒಂದು ತಿಂಗಳ ಹಿಂದೆ ಪಹಲ್ಗಾಮ್ ಹಿಂದೂ ಧರ್ಮದ ನಾಗರಿಕರನ್ನ ಗುರಿಯಾಗಿ ಇಟ್ಟಿಸಿಕೊಂಡು ಭಯೋತ್ಪಾದಕರು 26 ಜನ ಹತ್ಯೆಗೀಡಾಗಿದ್ದ ಭಯೋತ್ಪಾದಕರ ವಿರುದ್ಧ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ದಿಟ್ಟ ಕ್ರಮದಿಂದ ಆಪರೇಷನ್ ಸಿಂಧೂರ ಎಂಬ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಂಡು ಆ ಒಂದು ಆಪರೇಷನ್ ಹಂತದಲ್ಲಿ ಸುಮಾರು 102 ಜನ ಭಯೋತ್ಪಾದಕರನ್ನು ಹತ್ಯೆ ಮಾಡಿ ಅವ್ರನ್ನ ಈ ಎಲ್ಲ ಅವರ ಚಟುವಟಿಕೆಗಳ ತರಬೇತಿ ಕೇಂದ್ರಗಳನ್ನು ಧ್ವಂಸ ಮಾಡಿ ಅವರ ಒಂದು ನಮ್ಮ ಏನು 26 ಜನ ಮರಣ ಹೊಂದಿದ್ದಾರೆ. ಆಪರೇಷನ್ ಸಿಂಧೂರ ಮುಖಾಂತರ ಅವರಿಗೆ ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ. ಆಪರೇಷನ್ ಸಿಂಧೂರದ ಯಶಸ್ವಿಯಲ್ಲಿ ನಮ್ಮ ಸೈನಿಕರು ಬಹಳಷ್ಟು ಯಶಸ್ವಿಯಾಗಿದ್ದಾರೆ. ಆ ಯಶಸ್ವಿಯ ಒಂದು ಉದ್ದೇಶಕ್ಕಾಗಿ ಇವತ್ತೊಂದು ರ್ಯಾಲಿಯನ್ನು ಅವರಿಗೆ ಮುಂದೆ ಯಾವುದೇ ರೀತಿ ಇಂಥ ಭಯೋತ್ಪಾದಕರನ್ನು ಮಟ್ಟಾಡಿಸಲು ಅವರಿಗೆ ಯಾವುದೇ ರೀತಿ ಅವ್ರಿಗೆ ನಮ್ಮ ಸೈನ್ಯದ ಬಲವನ್ನು ಇದು ಮಾಡಬಾರ್ದು ಅಂತ ಅಂದ್ಬಿಟ್ಟು ಅವರು ತುಂಬ ಧೈರ್ಯ ತುಂಬಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಮಾಡೋದಕ್ಕೆ ಒಂದು ರ್ಯಾಲಿಯನ್ನು ಬೃಹತ್ ಮಟ್ಟದಲ್ಲಿ ನಡೀತಾ ಇದೆ. ಈ ದೇಶಾದ್ಯಂತ ಬಹಳಷ್ಟು ರ್ಯಾಲಿಯಲ್ಲಿ ನಡೀತಾ ಇದ್ದಾವೆ. ಉದ್ದೇಶ ಸೈನಿಕರ ಬೆಂಬಲಕ್ಕೆ ನಾವು ಇದ್ದೀವಿ, ನಾವು ಭಾರತದ ನಾಗರಿಕರು ಎಲ್ಲರೂ ಅವ್ರ ಜೊತೆಯಲ್ಲಿ ಇದ್ದೀವಿ ಅನ್ನೋ ಒಂದು ಸಂದೇಶ ಸಾರೋದಕ್ಕೆ ಮಾತ್ರ ನಾವು ಇವತ್ತು ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೀವಿ. ಇನ್ನು ಮುಂದೆ ಯಾವುದೇ ರೀತಿ ಭಯೋತ್ಪಾದಕರು ಅವರು ತರಬೇತಿಗೆ ಆಗ್ಬೋದು, ಭಯೋತ್ಪಾದಕರಾಗ್ಬೋದು, ನಾಗರಿಕರ ಮೇಲೆ ಯಾವುದೇ ರೀತಿ ಒಂದು ದಾಳಿ ನಡೆಸ್ತಾರೆ ಒಂದು ಎಚ್ಚರಿಕೆಯನ್ನು ಮತ್ತು ನಡುಕವನ್ನು ಭಯ ಹುಟ್ಟು ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. 3 ಸೇನೆಗಳು ಸೇರಿ ಈ ವಿಧ್ವಂಸ ಕೃತ್ಯಗಳನ್ನು ಮಟ್ಟ ಹಾಕೋದಕ್ಕೆ ಬಹಳಷ್ಟು ಸೈನ್ಯ ಸನ್ನದ್ಧವಾಗಿ ಇದೆ. ಮುಂದೆ ಯಾವುದೇ ರೀತಿ ಇಂಥ ಭಯೋತ್ಪಾದಕ ಚಟುವಟಿಕೆಗೆ ಅವಕಾಶ ಮಾಡಿಕೊಡ್ದು ಅಂತ ಅಂದ್ಬಿಟ್ಟು ನಮಸ್ಕರಿಸುತ್ತಾ ಈ ಒಂದು ತಿಂಗಳಿಂದ ದೇಶವೇ ಅಲ್ಲ ಜಗತ್ತಿನಲ್ಲೇ ದೊಡ್ಡ ಹೆಸರು ಪಡೆದಂಥ ಈ ಒಂದು ಪಾಕಿಸ್ತಾನಿ ಉಗ್ರಗಾಮಿಗಳ ಏನು ಕೆಟ್ಟತನ ಅವರಲ್ಲಿ ಇವತ್ತೇ ಬಂದಿಲ್ಲ, ತಿಂಗಳಿಂದ ಸುಮಾರು ವರ್ಷಗಳಿಂದನೇ ಪಾಕಿಸ್ತಾನದ ಉಗ್ರರು ಏನು ಪಹಲ್ಗಾಮ ಒಂದು ನಮ್ಮ ಯಾತ್ರಿಕರು ಪಹಲ್ಗಾಮಿಗೆ ಹೋದಾಗ ನಮ್ಮ ರಾಜ್ಯದವ್ರು ಇರ್ಬೋದು, ನಮ್ಮ ದೇಶದವ್ರು ಇರ್ಬೋದು, ಸುಮಾರು 26 ಜನನ್ನ ನಮ್ಮ ಇಂಡಿಯನ್ಸ್ನ ಉಗ್ರಗಾಮಿಗಳು ಕೊಂದರು. ಉದ್ದೇಶನೇ ಗೊತ್ತಿಲ್ಲ ಅವ್ರಿಗೆ. ಇದು ಇವತ್ತಿನ ದಿನದ್ದು ಅಲ್ಲ, ಇದು ಸುಮಾರು ವರ್ಷಗಳಿಂದ ಈ ಪಾಕಿಸ್ತಾನದ
ಮಹಾನಾಯಕರು ಅಂತ ಹೇಳ್ಬೇಕು ಅವ್ರನ್ನ. ದೇಶದ ಪಟ್ಟಬದ್ಧ ಹಿತಾಸಕ್ತಿಗಳು ದೊಡ್ಡವರವರು. ಅವರು ಒಳಗೆ ನಮ್ಮಲ್ಲೇ ಇದ್ಕೊಂಡು ನಮಗೆ ಚೂರಿ ಆಗ್ತಾಯಿದೆ. ಇದೊಂದು ದೊಡ್ಡ ದುರಂತ. ಇವತ್ತು ಆಪರೇಷನ್ ಸಿಂಧೂರ ಅಂತ ಒಂದು ಹೆಸರಿನಲ್ಲಿ ನಮ್ಮ ಮಾನ್ಯ ದೇಶದ ಪ್ರಧಾನಿಗಳು ಒಂದು ಕಾರ್ಯಕ್ರಮವನ್ನು ರೂಪಿಸಿ 3 ಜನ ಸೈನಿಕರಿಗೂ ಒಂದು ಧೈರ್ಯ ತುಂಬುವ ಒಂದು ಶಕ್ತಿಯನ್ನು ಈ ದೇಶದ ಪ್ರಧಾನಿ ಕೊಟ್ಟಿದ್ದಾರೆ. ನೀವು ಹೆದರಬೇಕಾಗಿಲ್ಲ, ನಾನಿದ್ದೇನೆ, ನಾವಿದ್ದೇವೆ. ಉಗ್ರ ಮಗ್ಗಗಳನ್ನು ಸದೆ ಪಡೆಯೋದಕ್ಕೆ ಈ 3 ಹಂತಗಳಲ್ಲಿರ್ತಕ್ಕಂಥ ಸೈನಿಕರಿಗೆ ಒಂದು ಧೈರ್ಯ ಕೊಟ್ಟು ಬಲ ಕೊಟ್ಟು